ಫ್ರೆಂಡ್ಸ್, ಈ ಮರ ಬಾಡಿ ಪಟಾಕಿದಾವೆ. ಹೆಲೋ ಫ್ರೆಂಡ್ಸ್, ನಾನ್ ನಿಮ್ ಶೆಟ್ಟಿ ವ್ಲಾಗ್. ನಮ್ಮ ಹುಡುಗ ಇದ್ದವನು ಮನೆ ಕಡೆ ಹೋಗ್ತಂಗೆ ಬಾಮಗ ಕಾಮಣ್ಣ ಮಾಡೋಣ, ಪ್ರತಿ ವರ್ಷ ಮಾಡ್ದಂಗ್ ಮಾಡೋಣ ಕಾಮಣ್ಣ ಅಂತ. ಸೊ ಬಾರೋ ಅಂತೇಳಿ ಕಟ್ಗೆ ಗಿಡ್ಗೆ ಎಲ್ಲ ತರೋಣ ಅಂತೇಳಿ ಅವ್ರ ಮನೆ ಕಡೆ ಹೊರಟೆ. ನಮ್ ಇನ್ನೊಂದ್ ಬ್ಯಾಚ್ ಹುಡುಗರು ಹುಲ್ ತರಕ್ಕೆ ಅಂತ ಹೋಗಿದ್ರು ಕಾಮಣ್ಣಂಗೆ ಅಂತೇಳಿ. ಅದೇ ದನಕ್ ಹಾಕ್ತಾರಲ್ಲ ಅಂತ ಹುಲ್ಲು. ಬೇರೆಯವ್ರ ಮನೆ ಹತ್ರ ಹೋಗಿ ಹುಲ್ಲೆಲ್ಲ ಇಸ್ಕೊಂಬರಕ್ ಹೋಗಿದ್ರು. ನಾನ್ ನಮ್ ಹುಡುಗನ್ ಮನೆ ಹತ್ರ ಬಂದು ಕಟ್ಕೆ ಪೀಸ್ ಹುಡುಕ್ತಿದ್ದೆ ಕಾಮಣ್ಣನ್ ಕೈ ಕಾಲು ಬಾಡಿ ಎಲ್ಲ ಮಾಡಕ್ಕೆ. ಅಷ್ಟೊತ್ತಿಗೆ ನಂಗೆ ಸರಿಯಾಗಿರೋದೊಂದು ಕಡ್ಕೆ ಕರೆಕ್ಟ್ ಆಗಿ ಕಾಲಿಗೆ ಬಂದ್ಬಿತ್ತು. ನೋವೆಲ್ಲ ತೆಗಿಕೊಂಡು ಉಜ್ಕೊಂಡು ಕಾಲ್ನ ಸೀದಾ ಮತ್ತೆ ನಾನು ಕಡ್ಕೆ ಪೀಸ್ ಹಿಡ್ಕೊಂಡು ಹೊರಟೆ. ನನಗೆ ಬೇಕಾಗಿರೋಂಥ ಪೀಸೇ ಕರೆಕ್ಟ್ ಆಗಿ ನನಗೆ ಸಿಕ್ತು. ಕರೆಕ್ಟ್ ಆಗಿ ಅದನ್ನ ಹಿಡ್ಕೊಂಡು ಕಾಮಣ್ಣನ ಕೈ ಆಯ್ತು ಅಂತೇಳಿ ಯೋಚನೆ ಮಾಡ್ಕೊಂಡು ಕಾಮಣ್ಣನ ಇಡೀ ಬಾಡಿ ಬೇಕು ಅಂತೇಳಿ ಬಾಡಿ ಹುಡ್ಕಕ್ ಸ್ಟಾರ್ಟ್ ಮಾಡಿದ್ವಿ. ಬಾಡಿ ಅಂತೂ ಇಂತ ಮಾಡ್ದಂಗೆ ಒಂದ್ ಕರೆಕ್ಟ್ ಆಗಿರೋ ಹಲ್ಗೆ ಪೀಸ್ ಸಿಕ್ತು. ಆ ಹಲ್ಗೆ ಪೀಸ್ ತಗೊಂಡು ಇದು ಬಾಡಿಗೆ ಸೆಟ್ ಆಗುತ್ತೆ ಅಂತೇಳಿ ಫಿಕ್ಸ್ ಆದ್ವಿ. ಇಷ್ಟ ತನಕ ನಾನು ಕಾಮಣ್ಣ ಅನ್ನಲ್ಲ. ಕಾಮಣ್ಣ ಯಾರು ಅಂತ ನಿಮ್ಗೆ ಗೊತ್ತಾಗಿದ್ರೆ ಕಮೆಂಟ್ ಅಲ್ಲಿ ಹಾಕಿ. ಕಾಮಣ್ಣ ಅಂದ್ರೆ ಯಾರು ಅಂತ ಅವ್ರ ಕಥೆ ಯಾರಿಗಾದ್ರು ಗೊತ್ತಿದ್ರೆ ಸ್ವಲ್ಪ ಕಮೆಂಟ್ ಅಲ್ಲಿ ಹೇಳಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಮ್ಮ ಹುಡುಗ ಅಷ್ಟೊತ್ತಿಗೆ ಮಳೆ ಹೊಡಿಯಕ್ ಸ್ಟಾರ್ಟ್ ಮಾಡ್ದ. ಅವ್ನ್ ಯಾವ್ದೋ ಕಲ್ ಪೀಸಲ್ ಹೊಡಿತಿದ್ದ. ನೋಡಕ್ ಆಗದೆ ನಾನು ಸುತ್ತಿಗೆ ಇಸ್ಕೊಂಡ್ ಕೊಟ್ಟೆ. ಆಮೇಲೆ ಅವ್ನ್ ಸುತ್ತಿಗೆಲ್ ಹೊಡೆದ್ರು ಅದು ಹೋಗ್ತಿಲ್ಲ, ಇವಂಗ್ ಬಿಡ್ತಿಲ್ಲ, ಒಂದ್ ಮನೆಯಿಂದ ಒಂದೊಂದ್ ಐಟಮ್ ಇಸ್ಕೊಂಡ್ಬಂದಿದ್ವಿ. ನಮ್ ಕೆಲ್ಸಕ್ಕೆ ಒಂದ್ ಮನೆಯಿಂದ ಆಗಲ್ಲ, ನಮಗೆ ಎಲ್ಲಾ ಮನೆಯಿಂದನೂ ಆಗ್ಬೇಕು. ಒಂದ್ ಮನೆಗೆ ಸುತ್ತಿಗೆ ಆದ್ರೆ ಒಂದ್ ಮನೆಗೆ ಪೀಸು ಹಂಗೆ ಇಸ್ಕೊಂಡ್ಬಂದಿದ್ವಿ. ಅಲ್ಲಿಂದ ನಮ್ ಕಾಮಣ್ಣನ್ ಬಾಡಿ ತಗೊಂಡು ನಾನ್ ಸೀದಾ ನಮ್ ಟ್ರೀ ಹೌಸ್ ಹತ್ರ ಬಂದೆ. ಎಲ್ಲಾ ಹುಡುಗರು ಕಾಯ್ತಾ ಇದ್ರು ಏನ್ ಮಾಡ್ತಾ ಇದೀವಿ ಅಂತ ಹೇಳಿ ನೋಡಕ್ಕೆ. ನಮ್ ಕಾಮಣ್ಣನ್ ಪ್ಯಾಂಟ್ ಬೇಕಿತ್ತಲ್ಲ, ಸೊ ಒಂದ್ ಪ್ಯಾಂಟ್ ಅಡ್ಜಸ್ಟ್ ಮಾಡಿದ್ವಿ. ಅವ್ರಿಗೆ ಹಿಂಗೆ ಖುಷಿ, ಆ ಪ್ಯಾಂಟ್ ಖುಷಿ. ನಮ್ ಹುಡುಗ ಒಬ್ಬ ಮೈಕಲ್ ಜಾಕ್ಸನ್ ತರ ಆಡ್ತಿದ್ದ. ಯಾಕೋ ಏನಾಯ್ತು ಅಂತ ಕೇಳಿದಕ್ಕೆ ಸುಮ್ನೆ ತಿರುಗಿ ನೋಡ್ಲಿ ಓಡ್ತಿದ್ದ ನಾನು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಅಲ್ಲಿಂದ ನಮ್ ಕಾಮಣ್ಣನ್ ಪ್ಯಾಂಟ್ ಒಳಗೆ ಪಟಾಕಿ ಎಲ್ಲ ತುಂಬಬೇಕಿತ್ತು. ಸೊ ನಮ್ ಪಟಾಕಿ ತುಂಬಕ್ ಸ್ಟಾರ್ಟ್ ಮಾಡಿದೆ. ನಮ್ ಹುಡುಗರು ಪಟಾಕಿ ತುಂಬ್ತಾ ಇದ್ರು. ಫೈನಲ್ ಲುಕ್ ಕಾಮಣ್ಣನ್ ಪ್ಯಾಂಟ್ ಹೆಂಗಿತ್ತು ಅಂತ ನೋಡಿ ನೀವೇ. ಎಷ್ಟ್ ಚೆನ್ನಾಗ್ ಕಾಣಿಸ್ತಿದ್ಯಲ್ಲ ಕಾಮಣ್ಣನ್ ಪ್ಯಾಂಟ್. ಜಿಮ್ಮಿಗೆ ಹೋಗಿದೆ ನೋಡಿ ಅದು. ನನ್ ತಮ್ಮಂಗ್ ಉಳ್ದಿದ್ ಪಟಾಕಿ ಕೊಟ್ರೆ ಅವ್ನ್ ನನ್ ಮೇಲೆ ಹಾರಿಸ್ಬಿಟ್ಟ. ಫ್ರೆಂಡ್ಸ್, ಆಲ್ಮೋಸ್ಟ್ ಆಲ್ ಕಾಮಣ್ಣ ಎಲ್ಲ ರೆಡಿ ಆಗಿದೆ. ನಮ್ಮವು ಏನು ಹುಲ್ ತುಂಬಿದ್ದು ತುಂಬ್ತಾ ಇದೆ ಹುಲ್ಲು. ಪಟಾಕಿ ನೀನು ತೋರಿಸಿದ್ವಿ. ಕಾಮಣ್ಣ ರೆಡಿ ಆಯ್ತು ನಂದು. ಕಾಮಣ್ಣ ಏನಕ್ಕೆ ಮಾಡ್ತಾರೆ ಅಂತೇಳಿ ಕಮೆಂಟ್ ಹಾಕ್ತೀವಿ ಸಾಕು. ಆಲ್ಮೋಸ್ಟ್ ಅಲ್ಲೆಲ್ಲ ರೆಡಿ ಆಗಿದೆ. ಇನ್ನೇನಿದ್ರು ತಲೆ ಒಂದು ರೆಡಿ ಮಾಡಬೇಕು. ತಲೆ ಮಾಡೋದು ಹಿಂಗೆ ಅಂತ ಯೋಚನೆ ಆಗೈತೆ. ತಲೆ ಮಾಡ್ತೀವಿ. ಕಾಮಣ್ಣ ಅಲ್ಲೇ ಬಾಡಿಯಿಂದ ಹಿಡಿದು ಎಲ್ಲ ರೆಡಿ ಆಗಿದೆ. ಪಟಾಕಿನ ತುಂಬ ಆಯ್ತು ಅದಕ್ಕೆ. ನೈಟ್ ನೋಡೋಣ ಹೆಂಗಾಗುತ್ತೆ ಅಂತೇಳಿ. ಪಟಾಕಿ ಶಾರ್ಟ್ಸು ಸೌಂಡ್ ಎಲ್ಲ ಕೇಳೋಣ. ಎಲ್ಲ ನೀವು ಹಿಂಗೆ ಸಪೋರ್ಟ್ ಮಾಡ್ತೀರಿ. ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಫ್ರೆಂಡ್ಸ್, ಕಾಮಣ್ಣನ ತಲೆ ರೆಡಿಯಾಗಿದೆ. ನಮ್ಮ ಕಾಮಣ್ಣನ ತಲೆ ರೆಡಿಯಾಗಿದೆ. ತಲೆ ಕೈಯಲ್ಲಿ ಪೇಂಟ್ ಮಾಡಿದ್ದಕ್ಕೆ ಫ್ರೆಂಡ್ಸ್, ಕಾಮಣ್ಣಂಗೋಸ್ಕರ ಹೋಳಿ ತಂದಿದ್ದೀವಿ. ಪಾಪ ನಮ್ಮ ಕಾಮಣ್ಣ ಖುಷಿಯಾಗಲಿ ಅಂತೇಳಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅಲ್ಲೇ ಕಾಮಣ್ಣ ರೆಡಿಯಾಗಿದ್ದಾನೆ. ಅಲ್ಲಿಂದ ನಾವು ಪೆಟ್ರೋಲ್ ತಂದ್ವಿ ಕಾಮಣ್ಣಂಗೆ ಸುಡಕ್ಕೆ. ಬಿಡ್ರಿ, ಇದು ಪೆಟ್ರೋಲು ನಮ್ಮ ಕಾಮಣ್ಣನ ಸುಡಕ್ಕೆ. ಮತ್ತು ಫಾಂಟ ಗಿಂಟ ಅನ್ಕೊಂಬಿಟ್ಟಿರ. ಪೆಟ್ರೋಲು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಕಾಮಣ್ಣ ಬೆಂಕಿ ಪಾಲಾಗ್ತಾನೆ. ತಂದಿದ್ದ ಪೆಟ್ರೋಲ್ನ ಸರ್ಯಾಗಿ ಗಮಗಿ ಹೋಗ್ತಾ ಇದೆ ನಮ್ ರಾಕಿ. ಪೆಟ್ರೋಲ್ ಹಾಕಿದ್ದೆ. ಇಡೀ ಕಾಮಣ್ಣ ಹಸಿಯಾಗಿದ್ದ ಫುಲ್ಲು ಪೆಟ್ರೋಲ್ ಅಲ್ಲೇ. ಏನ್ ಮಾಡ್ತೀರಾ ಪಾಪ, ಕಾಮಣ್ಣನ್ ಬೈಯಂಗಿಲ್ಲ, ಬಿಡಂಗಿಲ್ಲ. ಕಾಮಣ್ಣನ ಕಥೆ ಏನೋದರೆ, ಅವರೊಬ್ಬ ರಾಜ ಆಗಿರ್ತಾರೆ. ಕೃಷ್ಣ ದೇವರು ಅವ್ರನ್ನ ಸಾಯಿಸ್ತಾರೆ. ಸೊ ಅವಾಗಿಂದ ಹೋಳಿ ಹಬ್ಬದ ದಿನ ಅವ್ರನ್ನ ಸಾಯಿಸ್ತಾರೆ. ನನಗೆ ಗೊತ್ತಿರೋ ಕಥೆ ಇದು. ತಪ್ಪಿತ್ತು ಅಂದ್ರೆ ಕಮೆಂಟ್ ಅಲ್ಲಿ ಸ್ವಲ್ಪ ಹೇಳಿ, ನಾನು ತಿಳ್ಕೊಂತೀನಿ. ನನಗೂ ಅಷ್ಟು ಕ್ಲೀನ್ ಆಗಿ ಗೊತ್ತಿಲ್ಲ. ಸೊ ಕಮೆಂಟ್ ಅಲ್ಲಿ ಹೇಳಿ ಏನ್ ತಪ್ಪಿತ್ತು. ಕೊಲೆಗಡುಕನ ಕಥೆಯ ಮುಗಿಸಿ ಕೊರಳ ನರವ ಕಡಿದು ಮುಗಿಸಿ ಇಂಚಿಂಚಾಗಿ ದೇಹ ಸೀಳಿ ನಡುಬೀದಿಲಿ ನರ ಕತ್ತರಿಸಿ ಈತದಂಗೆ ಹೊಸಕ್ಕೆ ಬಿಡಲು ಬಿಸಿಯ ರಕ್ತ ಬಸಿದು ಬಿಡಲು ತುಂಡು ತುಂಡರಿಸಲು ತಪ್ಪುಗಳ ತಲೆ ಕಡಿಯಲು ಅಬ್ಬರಿಸುತ್ತ ಬೊಬ್ಬಿರಿಯುತ್ತ ಬಲಿಪೀಠ ಅಣಿ ಮಾಡಿರುವೆ. ಕಾಮಣ್ಣನ ಸುತ್ತು ಬೂದಿ ಆಗೋ ತನಕ ಅಲ್ಲೇ ಇದ್ವಿ.
ಬೂದಿ ಹಾಕ್ದಂಗೆ ನಮ್ಮ ಪಾಡಿ ನಾವು ಮನೆಗೆ ಹೊರಟ್ವಿ. ಈಗ ಕಸನೆಲ್ಲ ಒಂದ್ ಸೈಡ್ ಹಾಕಿ ಸೀದಾ ನಮ್ಮ ಪಾಡಿ ನಾವು ಮನೆಗೆ ಹೊರಟ್ವಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತೀವಿ.